ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನನ್ನ ಎವ್ರಿಡೇ ರೊಟೀನ್ ಇದಾಗಿರುತ್ತೆ. ಎವ್ರಿಡೇ ಮಾರ್ನಿಂಗ್ ನಾನು ಈ ಡಿಟಾಕ್ಸ್ ವಾಟರ್ನ ಕುಡಿತೀನಿ. ಈ ಪೌಡರ್ನ ಬೆನಿಫಿಟ್ಸ್ ಮತ್ತು ಇದು ಹೇಗೆ ಮಾಡೋದು ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು 1 ವೀಕ್ವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು. ಮತ್ತು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಟೊಮ್ಯಾಟೊ ಚಟ್ನಿ ಮತ್ತು ರಾಗಿ ದೋಸೆನ ಮಾಡ್ಕೊಂಡಿದ್ದೆ. ಎಲ್ಲರಿಗೂ ದೋಸೆ ಹಾಕಿ ನಾನು ದೋಸೆ ಹಾಕ್ಕೊಂಡು ತಿಂದು ಸ್ನಾನ ಮಾಡೋಕ್ಕೆ ಹೋದೆ. ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಬೇಕು. ಸೊ ಶಾರ್ಪ್ 9 o'clockಗೆಲ್ಲ ನಾನು ಸ್ಕೂಲ್ ಒಳಗಡೆ ಇಡಬೇಕು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸೊ 1:30ಗೆ ಅರೌಂಡ್ ನಾನು ಮನೆಗೆ ಬರ್ತೀನಿ. ಸೊ ಆ್ಯಸ್ ಯೂಶ್ವಲ್ ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ನ ಯೂಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿ ಡೈಲಿ ರೊಟೀನ ಫಾಲೋ ಮಾಡಿ ಆನ್ ದ ವೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ನಾನು ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳನ್ನ ಕೂಡ ಪಿಕ್ ಮಾಡಿದೆ. ಇಬ್ಬರು ಒಂದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ಸ್ನ್ಯಾಕ್ಸ್ ಬ್ರೇಕಲ್ಲಿ ಹಸುವಾಯಿತು ಅಂತ ನಾನು ಓಟ್ಸ್ನ ತಿಂದೆ. ಆಮೇಲೆ ಕ್ಲಾಸಸ್ ಎಲ್ಲ ಮುಗೀತು, ಲೀಜರ್ ಇತ್ತು ಅಂತ ಸ್ಟಾಫಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಸ್ಕೂಲ್ ಮುಗೀತು, ಮನೆಗೆ ಬಂದೆ, ಲಂಚ್ ರೈಸ್ ದಾಲ್ನ ತಿಂದು ಅದಾದ ನಂತರ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಸಾಯಂಕಾಲ ಎದ್ದು ಐಸ್ ರಬ್ನ ಮಾಡಿಕೊಂಡೆ, ಸ್ಕಿನ್ ಇರಿಟೇಟ್ ಆಗಿತ್ತು ಅಂತ. ರಾತ್ರಿಗೆ ಉಪ್ಮಾ, 30 ಮಿನಿಟ್ಸ್ ವಾಕ್. ಇಂದಿನ ಸಣ್ಣ ಪ್ರಯತ್ನ ನಾಳೆ ದೊಡ್ಡ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ದಿನ ಹೀಗಿತ್ತು. ಬಾಯ್, ಗುಡ್ ನೈಟ್, ಟೇಕ್ ಕೇರ್.